ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಡೇ 5 ನಾವು ಟ್ರಿಪ್ ಸ್ಟಾರ್ಟ್ ಮಾಡಿ ಇನ್ನು ಟ್ರಿಪ್ ಹೋಗ್ತಾನೆ ಇದೆ ಸಕ್ಸಸ್ಫುಲಿ. ತುಂಬ ಚೆನ್ನಾಗಾಯಿತು ಟ್ರಿಪ್. ಅಂದ್ಕೊಂಡು ಬಂದಿದ್ದು ಒಂದೆರಡು ಪ್ಲೇಸ್ ಆದರೆ ನಾವು ನೋಡಿದ್ದು ತುಂಬ ಪ್ಲೇಸ್ ಅನ್ಎಕ್ಸ್ಪೆಕ್ಟೆಡ್. ಉಡುಪಿ ಇರಲಿಲ್ಲ, ಕೊರಗಜ್ಜ ಟೆಂಪಲ್ ಇರಲಿಲ್ಲ, ಸುಮಾರು ಪ್ಲೇಸಸ್ ಇರಲಿಲ್ಲ. ಬಟ್ ಆದರೂ ಅದು ಹೆಂಗೆ ಅದೇನೋ ಅಂತಾರಲ್ಲ, ದೇವ್ರು ಕರ್ಸ್ಕೊಂಡಾಗ ಮಾತ್ರ ನಾವು ಬರೋಕ್ಕಾಗೋದು ಅಂತ ಹಂಗೆ ಆಯಿತು. ಬಟ್ ತುಂಬ ಚೆನ್ನಾಗಿ ದರ್ಶನವೂ ಆಯಿತು. ಎಲ್ಲ ಕಡೆ ನಿಂತು ಸಂಪೂರ್ಣವಾಗಿ ನಾವು ಕಣ್ಣು ತುಂಬಿಕೊಂಡ್ವಿ, ಅಷ್ಟು ಚೆನ್ನಾಗಾಯಿತು. ನನಗೆ ಯಾವ ಸರಿನೂ ಯಾವ ದೇವಸ್ಥಾನದಲ್ಲಿ ಇಷ್ಟು ಚೆನ್ನಾಗಿ ದರ್ಶನ ಆಗಿರಲಿಲ್ಲ ಬಂದಾಗೆಲ್ಲ. ಬಟ್ ಈ ಸರಿ ತುಂಬ ಚೆನ್ನಾಗಿ ದರ್ಶನ ಆಯಿತು, ನನಗಂತೂ ಫುಲ್ ಖುಷಿ ಆಯಿತು. ಇನ್ನು ಕೊರಗಜ್ಜ ಟೆಂಪಲ್ ನಾನು ಬರಬೇಕು ಅಂತ ಅಂದ್ಕೊಂಡಿದ್ದು ಮದುವೆಗೂ ಮುಂಚೆ. ಆಫ್ಟರ್ ಮ್ಯಾರೇಜ್ ಬರ್ತಿರೋದು. ತುಂಬ ಖುಷಿ ಆಗ್ತಾಯಿದೆ, ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ. ಅಂದ್ಕೊಂಡಿದ್ದು ಏನಾದರೂ ಫುಲ್ಫಿಲ್ ಆದಾಗ. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವತ್ತಿನ ಫುಲ್ ವ್ಲಾಗ್ ನೋಡ್ಬೇಕು ನೀವು, ವಿತೌಟ್ ಸ್ಕಿಪ್. ಇಷ್ಟು ವೀಡಿಯೋನ ಫುಲ್ ನೋಡಿ ಕ್ಲೀನಾಗಿ ಇವತ್ತು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಭಯ ಬಿಟ್ಟು. ಸೊ ಲೆಟ್ಸ್ ಸಿ ಹೇಗೆ ಕಾಣಿಸ್ತಿದ್ದೀನಿ ಈ ಸೀರೆಗೆ ಅಂತ ಹೇಳಿ. ಈ ಸೀರೆ ತೊಗೊಂಡಾಗ ನಾನು ಚೆನ್ನಾಗಿ ಕಾಣಿಸುತ್ತೋ ಇಲ್ಲವೋ ಅನ್ನೋ ಫೀಲಲ್ಲಿದ್ದೆ. ಬಟ್ ಕ್ಲೀನಾಗಿ ಕೂತಿದೆ. ಪ್ಲೇಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ. ನಾನೇ ಹುಟ್ಟಿರೋದು ಆದರೂ ಎಷ್ಟು ಕ್ಲೀನಾಗಿ ಕೂತೈತೆ. ಏನು ಇದು ಮಾಡೋದು ಇದಾಗಲ್ಲ. ಸೀರೆ ಕ್ಲೀನಾಗಿ ಕೊರುತ್ತೆ. ಮತ್ತು ಇದು ಫುಲ್ ಎಲಿಫೆಂಟ್ ಡಿಸೈನ್ ಕಾಣಿಸ್ತಿದೆಯಾ? ಎಲಿಫೆಂಟ್ ಪಿಕಾಕ್ ಗೋಲ್ಡ್ ಇದರಲ್ಲಿರೋದೆಲ್ಲ ಎಲಿಫೆಂಟ್ ಮತ್ತು ಪಿಕಾಕ್ ಡಿಸೈನು. ಈ ಸ್ಯಾರಿನ ನಾನು ಮೈಸೂರಲ್ಲಿ ತೊಗೊಂಡಿದ್ದು, ಬಟ್ ತುಂಬ ಚೆನ್ನಾಗಿದೆ. ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು ನಾನಿದು. ಓಕೆ, ಲೆಟ್ಸ್ ಕಂಟಿನ್ಯೂ ದಿ ವ್ಲಾಗ್. ನೆಕ್ಸ್ಟ್ ಸಿಗುವ. ನಾನು ಇದನ್ನು ವೀಡಿಯೋ ಮಾಡಿದ್ದೀನೋ ಇಲ್ವೋ ನನಗಷ್ಟು ಗೊತ್ತಿಲ್ಲ. ಶ್ರೀಕೃಷ್ಣ ಟೆಂಪಲ್ ಉಡುಪಿಗೆ ಹೋಗಿದ್ವಲ್ಲ, ಅವಾಗ ತೊಗೊಂಡಿದ್ದು ಬೆಣ್ಣೆ ಕೃಷ್ಣನ ರೂಮಿಗೆ ಇಡೋಣ ಅಂದ್ಬಿಟ್ಟು ತೊಗೊಂಡಿದ್ದು. ಬೇರೆ ಎಲ್ಲ ಗುಂಡು ಹೋಟೆಲ್ ಅಳ್ತಾ ಇದ್ದ, ಸೌಂಡ್ ಕೇಳಿಸ್ತಾ ಇತ್ತು. ಅಳ್ತಿದ್ದ ತಾನೇ ಇವನು. ನಾವ್ ಎಲ್ಲಿಗೆ ಹೋಯ್ತಾ ಇದೀವಿ ಗುಂಡಿ ಈಗ? ನಾವು ಈಗ ಪಪ್ಪಾಸ್ಗೆ ತಿಂಡಿ ತಿನ್ನಕ್ ಬರ್ತಾ ಇದೀವಿ. ನಾನು ವ್ಲಾಗ್ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಬೈತವ್ರೆ. ಗುಂಡು ತಿರ್ಗು ಈಗ. ಏ ನಂದಂತ ಅಲ್ಲ, ಒಂದು ಔಟ್ಫಿಟ್ ತೋರ್ಸೋಣಂತ ಚೆನ್ನಾಗೈತಲ್ಲ ಅಂತ. ಇಲ್ಲೇ ಇಡ್ಲಿ ಇಲ್ಲೇ ಇಡ್ಲಿ ಕೈ ಹಾಕ್ಬೇಡ, ಗಲೀಜಾಗೋದ್ರೆ ಅಪ್ಪ ತಳ್ಕೊಡಲ್ಲ. ಇವಾಗ ಮಸಾಲೆ ದೋಸೆ ಅಲ್ವಾ? ಮಸಾಲೆ ದೋಸೆ ಅಪ್ಪಡಿ. ಇದು ಮಶ್ರೂಮ್ ಮಸಾಲೆ ಮಂದಾಸ. ಹೆಂಗೈತೆ? ನೀವ್ ಹೇಳಿ. ಚೆನ್ನಾಗಿ ತಿಂದ್ರಾ? ನೋಡಿದ್ರೇನೆ ಗೊತ್ತಾಯ್ತಾ ಅದೇ. ಚೆನ್ನಾಯ್ತಾ? ಅಪ್ಪಡಿ ನೀವ್ ಹೇಳಿ, ನಿಮ್ಗೆ ಏನ್ ಅನ್ಸ್ತೈತಿ? ಹಾ, ಹೆಂಗೈತೆ ಗುಂಡು? ಬಾ. ಏನ್ ಪುಡಿ? ಯಾವ್ದೋ ಪುಡಿ ಅನಿಸ್ತದೆ. ಚಟ್ನಿ ಪುಡಿಗೆ ಗೀ ಹಾಕ್ತಾರೆ. ಏ ಅಪ್ಪಣಿ ಆ ಕಡೆ ಎತ್ತಪ್ಪಣಿ. ಪಾಪು ಹೊಡಿತಾರೆ. ದೋಸೆ ಆದ್ಮೇಲೆ ಟೀ.
ಹುಣ್ಣು ಅಕ್ಕ ಚಿಯಾಸ್ ಮಾಡಕ್ ಬಿಡ್ತಾರೆ ಕುಡ್ದೇ ಬಿಟ್ರು. ಫುಲ್ಲು ಮಳೆ. ಕೇಳಿ ಹೆಂಗೂರು ನೀನು ಹಂಗಿದ್ದು ಹಿಂಗಾದೆ ಅಂತ ಪ್ರಶ್ನೆ ತಲೆ ಕೈಯಾಗ ಕಲ್ಸ್ಬಿಡ್ತಾನೆ ಹೇಳ್ಬಿಟ್ರೆ ನೋದೆ ಪವಾಡ ಆಯ್ತು ಹಂಗೈತು ಹಿಂಗೈತು ಅಂತ ಅವೆಲ್ಲ ಹೇಳ. ಕೊರಗಜ್ಜ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಬಟ್ ಎಷ್ಟು ಮಂಗಳೂರಲ್ಲೇ ದೇವಸ್ಥಾನ ಇದೆ ಅಂದರೆ ಎಲ್ಲರೂ ಕೇಳಿದ್ರು ಇದೇ ಆದಿಸ್ಥಳ ಇದೇ ಆದಿಸ್ಥಳ ಅಂತಾರೆ. ಬಟ್ ನಮ್ಮ ಮ್ಯಾಪ್ ಹಾಕ್ದಾಗ ಇದು ಆದಿಸ್ಥಳ ಅಂತ ಬಂತು ಅಂತ ಅಂದ್ಬಿಟ್ಟು ನಾವು ಹೋದ್ವಿ. ಬಟ್ ಅಲ್ಲಿ ಏನೂ ಇರಲಿಲ್ಲ. ಅಂದರೆ ದೇವ್ರದ್ದು ಏನು ಇದಿಡ್ತಾರೆ ಕಪ್ಪು ಕಲ್ಲಿನ ಥರ ಅದಷ್ಟೇ ಇದ್ದಿದ್ದು. ನಮ್ಗೆ ಗೊತ್ತಿರಲಿಲ್ಲ. ನಾವು ಒಳಗಡೆ ಹೋಗಿ ನೋಡೋ ತನಕ ನಮ್ಗೆ ಗೊತ್ತೇ ಆಗಿಲ್ಲ. ನಾವು ಆದಿಸ್ಥಳ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದುಬಿಟ್ವಿ. ಒಳಗಡೆ ಹೋಗಿ ನೋಡಿದ್ಮೇಲೆ ಗೊತ್ತಾಗಿದ್ದು. ನಾನು ಇದನ್ನು ದೇವ್ರದ್ದು ಕಾಲುಗಳು ಅಂತೇನೋ ಅಂದ್ಕೊಬಿಟ್ಟಿದ್ದೆ. ಆಮೇಲೆ ಗೊತ್ತಾಯಿತು ಇದೇ ಥರನೇ ಇರೋದು ಎಲ್ಲ ಕಡೆನೂ ಅಂತ. ಅದಾದಮೇಲೆ ಮತ್ತೆ ಈ ಪ್ಲೇಸಿಗೆ ಬಂದ್ವಿ. ಇದು ಪ್ರಥಮ ಸ್ಥಳ ಅಂತ ಇತ್ತು. ಮತ್ತು ಇದು ಡೆವಲಪ್ ಕೂಡ ಆಗಿದೆ. ನಾವು ಮೇ ಬಿ ಇದ್ದೇ ಇರ್ಬೋದು ಅಂತ ಅಂದ್ಕೊಂಡು ಬಂದ್ವಿ. ಒಳಗಡೆ ಇನ್ನೂ ಹೋಗಿಲ್ಲ, ಹೋಗ್ಬೇಕು ಇವಾಗ. ಇಲ್ಲಿ ನಂದು ಅರ್ಕೆ ಇತ್ತು, ಹಂಗಾಗಿ ಅರ್ಕೆ ತೀರ್ಸೋಣ ಅಂತ ಅಂದ್ಬಿಟ್ಟು ಎಲ್ಲ ತಗೋತಿದ್ವಿ. ಪೂಜೆಗೆ ಏನೇನು ಇದ್ಬೇಕು ಅದೆಲ್ಲನೂ. ಇಲ್ಲಿ ನಿಮಗೆ ಗಂಧದ ಕಡ್ಡಿ ಆ ಥರ ಎಲ್ಲ ಸಿಗಲ್ಲ. ಜಾಸ್ತಿ ಕೊಡೋದೆ ಎಲೆ ಮತ್ತು ಅಡಿಕೆ, ಸುಣ್ಣ, ಚಕ್ಲಿ ದೇವರಿಗೆ ಇಷ್ಟ ಆಗಿರೋದಷ್ಟೇ. ಸೊ ಹಂಗಾಗಿ ಅದನ್ನೇ ಕೊಡ್ತಾರೆ ನೈವೇದ್ಯ ಅಂತ ಅಂದ್ಬಿಟ್ಟು. ಇದು ರುದ್ರಾಕ್ಷಿ ಮರ ನೋಡ್ತಿದ್ದೀರಲ್ಲ, ಇದು ರುದ್ರಾಕ್ಷಿ ಮರ. ನಾವು ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತ ಇತ್ತು, ನಾನು ನೋಡಿರಲಿಲ್ಲ. ಸೊ ಫುಲ್ ವೀಡಿಯೋ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ಆ ಕಡೆ ಸೈಡ್ ಹೋದಾಗ ಅಬ್ಸರ್ವ್ ಮಾಡಿದೆ ವೀಡಿಯೋ ಮಾಡೋಂಗಿಲ್ಲ ಅಂತ. ಹಿಂಗೋ ಬಂದಾಗ ಒಂದು ಮೆಮೊರಿಗೆ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಅಲ್ಲಿ ಯಾರು ಏನೂ ಹೇಳಿಲ್ಲ ಒಟ್ಟಲ್ಲಿ ವೀಡಿಯೋ ಮಾಡಬೇಡಿ ಹಂಗೆ ಹಿಂಗೆ ಅಂತ. ಹಂಗಾಗಿ ಹಂಗೆ ಮಾಡ್ಕೊಂಡು ಬಂದ್ವಿ. ಪೂಜೆ ಎಲ್ಲ ಮುಗೀತು. ನಾವು ಏನು ಕೊಡ್ತೀವೋ ಅವರಿಗೆ ಹೂವಾಗಲಿ ಮತ್ತು ಚಕ್ಲಿ ಎಲ್ಲನೂ ಅಲ್ಲಿ ಇಟ್ಬಿಟ್ಟು ವಾಪಸ್ ನಮಗೆ ಕೊಡ್ತಾರೆ. ಮತ್ತು ದೇವ್ರಿಗೆ ಏನು ಡ್ರಿಂಕ್ಸ್ ಇಡ್ತೀವಲ್ಲ, ಡ್ರಿಂಕ್ಸ್ನ ಅಲ್ಲೇ ಹಾಕಬೇಕು. ಅದನ್ನೇನು ರಿಟರ್ನ್ ಕೊಡಲ್ಲ ಅವರು. ಇನ್ನು ಮಿಕ್ಕಿದ್ದೇನು ಚಕ್ಲಿ ಹೂ ಎಲ್ಲ ಇತ್ತು ಅದೆಲ್ಲ ನಮಗೆ ರಿಟರ್ನ್ ಕೊಡ್ತಾರೆ ವಾಪಸ್ಸು. ಅದನ್ನು ನಾವು ಪ್ರಸಾದ ಅಂತ ಅಂದ್ಬಿಟ್ಟು ನೈವೇದ್ಯ ಅಂದ್ಕೊಂಡು ತರಬೇಕು ಮನೆಗೆ, ಅಥವಾ ನಾವೇ ತಿನ್ಕೊಂಡು ಬರಬೇಕು ಅಷ್ಟೇ. ಅದಾದಮೇಲೆ ಇನ್ನೊಂದು ಪ್ಲೇಸ್ಗೆ ಹೋದ್ವಿ. ಇದು ಆದಿಸ್ಥಳ ಅಂತಲೇ ಅಂದರು. ಯಪ್ಪ ನಾವು ಯಾವ್ದು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ನಾವು ಎಲ್ಲದಕ್ಕೂ ಬಂದ್ವಿ. ಯಾವುದು ಇರುತ್ತೋ ಅದೇ ಸಲ್ಕೊಳ್ಳಿ ದೇವ್ರಿಗೆ ಅಂತ ಅಂದ್ಬಿಟ್ಟು. ಇದು ಗುಡ್ಸ್ಲೆಲ್ಲ ಹಾಕಿ ನಾನು ಇದನ್ನು ನೋಡಿದ್ದೆ ಆನ್ಲೈನಲ್ಲಿ. ಹಾಗಾಗಿ ಇದಕ್ಕೂ ಒಂದ್ಸಲಿ ಬಂದ್ವಿ. ಇದು ರಕ್ತೇಶ್ವರಿ ಅಮ್ಮ. ನಾನು ಇದನ್ನೇ ಫಸ್ಟ್ ದೇವ್ರದ್ದು ಇದು ನೋಡಿರಲಿಲ್ಲ, ನೇಮು ಇದೆ ಅಂದ್ಕೊಬಿಟ್ಟಿದ್ದೆ. ಅದಾದಮೇಲೆ ಮಾಡಿದೆ. ಅದ್ರ ಪಕ್ಕನೇ ಇದೆ 3 ಇದು. ಅದರಲ್ಲಿ ಅದೊಂದು ದೇವಸ್ಥಾನ, ಇದೊಂದು ದೇವಸ್ಥಾನ ಮತ್ತು ಇನ್ನೊಂದು ಕೊರಗಜ್ಜ ದೇವಸ್ಥಾನ. ಇದರಲ್ಲಿ ತುಂಬ ದೇವರುಗಳಿದೆ. ನಿಯರ್ಲಿ ಒಂದು 9 ದೇವರುಗಳು ಒಂದೇ ಇದರಲ್ಲಿ ಇರೋದು. ಫುಲ್ಲು ಮಳೆ ಬರ್ತಾಯಿತ್ತು, ಎಲ್ಲ ಕಚಪಿಚಿ ಆಗೋಗಿತ್ತು, ಮಣ್ಣು ನೀರು ಎಲ್ಲ. ಬಟ್ ಇನ್ನು ಕನ್ಸ್ಟ್ರಕ್ಷನಲ್ಲಿದೆ ಅದು. ಅಷ್ಟೊತ್ತಿಗೆಲ್ಲ ಇದು ಹಾಕ್ಬೋದು, ಕನ್ಸ್ಟ್ರಕ್ಷನಲ್ಲಾದರೆ ಚೆನ್ನಾಗಿ ಹಾಕ್ಬೋದು. ಇದು ಕೊರಗಜ್ಜ ದೇವರು. ನಾವು ಒಳಗಡೆ ಎಲ್ಲ ಹೋಗಿ ಇದು ಮಾಡಿದ್ವಿ. ಮುಂದೆ ಎಲ್ಲ ಫುಲ್ಲು ಚಕ್ಲಿ ಮತ್ತು ಡ್ರಿಂಕ್ಸ್ ಎಲ್ಲನೂ ಇಟ್ಟಿದ್ದರು. ನಾನು ಆನ್ಲೈನಲ್ಲೆಲ್ಲ ನೋಡಿದ್ದು ಇದನ್ನು ಆದಿಸ್ಥಳ ಅಂತ. ಯಾವುದಾದ್ರೂ ಒಂದು ಸಲ್ಕೊಳ್ಳಿ ಅಂದ್ಬಿಟ್ಟು ನಾವು 3ಕ್ಕೂ ಬಂದೋ. ಬಟ್ ಚೆನ್ನಾಗಿತ್ತು. ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದರು, ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಹೆಂಗೋ ನಾನು ಅಂದ್ಕೊಂಡಿದ್ದೆ, ನನ್ನ ಮದುವೆಗೂ ಮುಂಚೆ ಅಂದ್ಕೊಂಡಿದ್ದು ಬರಬೇಕು ಅಂತ. ಬರೋಕ್ಕೆ ಆಗಿಲ್ಲ, ಮದುವೆ ಆದಮೇಲೆ ಬರೋಂಗಾಯಿತು. ಖುಷಿ ಆಯಿತು, ಮನಸ್ಸಿಗೆ ಏನೋ ಒಂಥರ ಶಾಂತಿ. ಮತ್ತು ಅಲ್ಲೇ ಗೋಲ್ಕಾಯಿ ಎಲ್ಲ ಇಟ್ಟಿರ್ತಾರೆ, ನಾನು ಅದನ್ನು ಕ್ಯಾಪ್ಚರ್ ಮಾಡಿಲ್ಲ. ಗೋಲ್ಕಾಯಿ ಇಟ್ಟಿರ್ತಾರೆ, ಅದನ್ನು ಮನೆಗೆ ತೊಗೊಂಡು ಬಂದು ತುಂಬಿಸಿ ಅದನ್ನು ವಾಪಸ್ಸು ಇಲ್ಲೇ ದೇವಸ್ಥಾನಕ್ಕೆ ತಂದು ಕೊಡಬೇಕು. ಅಂದರೆ ಕಾಣಿಕೆ ಥರ ಅಥವಾ ನಾವೇನಾದ್ರು ಇದು ಮಾಡೋ ಥರ ಆ ಥರ ಎಲ್ಲ ಇತ್ತು ಅಲ್ಲಿ. ಮತ್ತು ಅಲ್ಲೇ ವಾಟ್ಸಪ್. ಅದಾದಮೇಲೆ ನಾವು ನೆಕ್ಸ್ಟ್ ಕೊರಗಜ್ಜೆಲ್ಲ ಮುಗಿಸ್ಕೊಂಡು ಬಂದಿದ್ದು ಶೃಂಗೇರಿಗೆ. ಅಕ್ಷರಾಭ್ಯಾಸ ಮಾಡಿಸ್ಬೇಕಿತ್ತಲ್ಲ, ಹಾಗಾಗಿ ನಾವು ಶೃಂಗೇರಿಗೆ ಬಂದ್ವಿ. ಅಲ್ಲಿ ಮುಗಿಸ್ಕೊಂಡು ಇದು ದೇವಸ್ಥಾನ ಆ್ಯಕ್ಚುಲಿ ನಾನು ಚಿಕ್ಕದ್ರಲ್ಲಿ ಬಂದಿತ್ತು. ಅದಾದಮೇಲೆ ಈಗಲೇ ಬರ್ತಿರೋದು ನಂಗೆ ನೆನಪೇ ಇಲ್ಲ. ನನಗೆ ಅಕ್ಷರಾಭ್ಯಾಸ ನನಗೆ ಮಾಡಿಸಿದ್ರಲ್ಲ ಅದಷ್ಟೇ ನನಗೆ ನೆನಪಿರೋದು. ಅದು ಬಿಟ್ಟರೆ ಸರೌಂಡಿಂಗ್ ಏನೂ ನೆನಪಿಲ್ಲ. ನಾವು ಹೋದ ತಕ್ಷಣ ಫಸ್ಟು ಪ್ರಸಾದ ಕೊಟ್ಟೋದ್ವಿ.
ಯಾಕೆಂದರೆ ದೇವಸ್ಥಾನ ಆಲ್ರೆಡಿ ಕ್ಲೋಸ್ ಆಗಿತ್ತು. ಹಾಗಾಗಿ ನಾವು ಪ್ರಸಾದ ಎಲ್ಲನೂ ಮುಗಿಸ್ಕೊಂಡು ಹೊಳೆ ಹತ್ರ ಬಂದ್ವಿ. ಹೊಳೆ ಹತ್ರ ಎಷ್ಟು ಫಿಶ್ ಇತ್ತು ಅಂದರೆ ಯಪ್ಪ, ನಾನು ಅಷ್ಟು ದಪ್ಪ ಫಿಶ್ ನೋಡೇ ಇರಲಿಲ್ಲ. ಅಷ್ಟು ದಪ್ಪ ದಪ್ಪ ಫಿಶಸ್ ಎಲ್ಲ ಇತ್ತು. ಮತ್ತು ಇಲ್ಲಿ ಕಪ್ಪು ಕಾಣಿಸ್ತಿದೆಯಲ್ಲ, ಈ ಕಪ್ಪುಗಿರೋದೆಲ್ಲ ಫಿಶ್ಶು. ಅಲ್ಲೆಲ್ಲ ಫುಲ್ ಫಿಶ್ ಇದೆ. ಎಷ್ಟು ದಪ್ಪ ದಪ್ಪ ಫಿಶ್ ಇದೆ ಅಂದರೆ ಲಿಟ್ರಲಿ ನಾನು ನೋಡೇ ಇಲ್ಲ ಅಷ್ಟು ದಪ್ಪ ದಪ್ಪ ಫಿಶ್ಗಳನ್ನ. ಚೆನ್ನಾಗಿತ್ತು. ಅದನ್ನು ಕಾಣಿಸ್ತಿರ್ಬೋದು ನಿಮಗೆ ಅಲ್ಲಿ ಫಿಶ್ಗಳು. ಇದು ಫುಲ್ ಕಪ್ಪೇನಿದೆ ಅದೆಲ್ಲ ಫಿಶ್ಶು. ನಾನು ಅವ್ರಿಗೆ ಹೇಳ್ತಾ ಇದ್ದೆ ಹಾಕಿ ಕ್ಯಾಪ್ಚರ್ ಮಾಡ್ಕೊತೀನಿ ನಾನು ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ರು. ಹಾಕದೆ ತಡ ಹೆಂಗದ ಎಲ್ಲನೂ ಇದು ಮಾಡ್ಕೋತಿತ್ತು ಅಂದರೆ ನಿಮ್ಗೆ ಕಾಣಿಸ್ತಿದ್ಯಾ ಅಲ್ಲಿ ಎಷ್ಟು ದಪ್ಪ ಫಿಶ್ ಇದೆ ಅಂತ. ಅದಕ್ಕಿನ್ನ ಇನ್ನೂ 2ರಷ್ಟು ದಪ್ಪ ಫಿಶ್ಗಳೆಲ್ಲ ಇದ್ದು ಅವೆಲ್ಲ ಕಾಣಿಸ್ತಿರ್ಲಿಲ್ಲ ನೀರಲ್ಲಿ ಬೆಳಕು ರಿಫ್ಲೆಕ್ಷನ್ನಿಗೆ. ಬಟ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ದರ್ಶನ ಆಯಿತು. ಅದಾದಮೇಲೆ ನಾವು ಏನೋ ನೋಡ್ಕೊಂಡು ಬರೋಣ, ಇನ್ನೂ ಟೈಮ್ ಇದೆಯಲ್ಲ ಅಂತ ಬಂದ್ವಿ. ಅಷ್ಟೊತ್ತಕ್ಕಾಗಲೇ ವೆದರೇ ಚೇಂಜ್ ಆಗೋಯಿತು. ಫುಲ್ಲು ಮಳೆ ಮೋಡ. ನೀವು ನೋಡ್ತಿರ್ಬೋದು, ನಾನು ಫಸ್ಟ್ ಕ್ಯಾಪ್ಚರ್ ಮಾಡಿದ್ದಕ್ಕೂ ಈಗ ಕ್ಯಾಪ್ಚರ್ ಮಾಡಿದ್ದಕ್ಕೂ ಫುಲ್ ಮಳೆ ಮೋಡ. ಮತ್ತು ಇದು ಅಕ್ಷರಾಭ್ಯಾಸ ಮಾಡಿಸೋದು ಇದೇ ಪ್ಲೇಸಲ್ಲಿ, ಇಲ್ಲೇ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ ಅಂತ ಇದೆಯಲ್ಲ, ಇಲ್ಲೇ ಅಕ್ಷರಾಭ್ಯಾಸ ಮಾಡಿಸೋದು. ಚೆನ್ನಾಗಿದೆ. ನಾನು ಇಲ್ಲಿ ಒಂದ್ಸಲಿ ಮಾಡಿಸಿದ್ರು ನಮ್ಮ ಮನೇಲೂ, ನಾವು ಚಿಕ್ಕದ್ರಲ್ಲಿದ್ದಾಗ. ಚೆನ್ನಾಗಿತ್ತು. ವೆದರೆಲ್ಲ ಒಂಥರ ಏನೋ ಮನಸ್ಸಿಗೆ ಶಾಂತಿ ಅನಿಸುತ್ತಲ್ಲ, ಹಂಗೆ ಪೀಸ್ಫುಲ್ಲಾಗಿತ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ನಾವು ಇಲ್ಲೇ ಹೋಮ್ ಸ್ಟೇಲಿ ಸ್ಟೇ ಆದ್ವಿ. ರಿಟರ್ನ್ ಹೋಗಲಿಲ್ಲ. ಮಾಮೂಲಿ ಚೆನ್ನಾಗಿ ಗೊತ್ತಾಯ್ತದೆ ಅಷ್ಟೇ. ಸಕ್ಕದಾಗಿ ಗೊತ್ತಾಯ್ತದೆ. ಸ್ನ್ಯಾಪ್ಗೆ ಹುಟ್ಟಿರುವ ಒಬ್ಬ ಮನುಷ್ಯ ಅಂದರೆ ಸಕ್ಕದಾಗಿ ಬಂದೈತೆ. ಮೋಡ ಇಲ್ಲ ಅಲ್ವಾ ಪಡಿ? ನಾವು ಶೃಂಗೇರಿಲಿರೋ ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀವಿ. ವ್ಯೂ ಮಾತ್ರ ಸೂಪರಾಗಿದೆ. ಅಲ್ಲಿಗೆ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಹೋಗೋಂಗಿಲ್ಲ ಮೇಲಗಡೆಗೆ. ಅಷ್ಟು ಕ್ಲೀನಾಗೇ ಇದೆ, ಇನ್ನು ಕ್ಲೀನಾಗಿ ಇಟ್ಟಿದ್ದಾರೆ. ಮೇಂಟೆನೆನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು, ಇದು ಶಂಕರಾಚಾರ್ಯ ಅವ್ರದ್ದು ಒಂದು ಸ್ಟ್ಯಾಚ್ಯೂ, ತುಂಬ ದೊಡ್ಡ ಸ್ಟ್ಯಾಚ್ಯೂ. ವ್ಯೂ ಮಾತ್ರ ಎಷ್ಟು, ಎಸ್ಪೆಷಲಿ ಇನ್ನು ಈವ್ನಿಂಗ್ ಟೈಮಲ್ಲಂತೂ ವ್ಯೂ ಅಲ್ಟಿಮೇಟಾಗಿ ಕಾಣಿಸುತ್ತೆ. ನೀವು ಪ್ರೀವಿಯಸ್ ವಿಡಿಯೋ ಕ್ಲಿಪ್ಪಲ್ಲಿ ನೋಡಿದ್ರಲ್ಲ, ಆ ಕ್ಲೌಡ್ಸು ಮತ್ತು ಒಂದು ಸನ್ಸೆಟ್ ಆಯ್ತಿರ್ಬೇಕಾದ್ರೆ ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ವ್ಯೂ ಅಂತ. ಈ ಸ್ಟ್ಯಾಚ್ಯೂ ಏನು ಉದ್ದ ಸ್ಟ್ಯಾಚ್ಯೂ ಇದೆಯಲ್ಲ, ಈ ಸ್ಟ್ಯಾಚ್ಯೂ ಒಂದು 32 ಫೀಟ್ ಇರೋದು ಶಂಕರಾಚಾರ್ಯ ಅವ್ರದ್ದು. ಇದು 11 ಅಕ್ಟೋಬರ್ 2023 ಓಪನ್ ಮಾಡಿದ್ದು. ಇದನ್ನ ಅಂದರೆ ರೀಸೆಂಟ್ ಡೇಸಲ್ಲಿ ಓಪನ್ ಮಾಡಿದ್ದಾರೆ. ಬಟ್ ಆದರೂ ಅಷ್ಟೇ ಕ್ಲೀನಾಗಿ ಇಟ್ಟಿದ್ದಾರೆ. ಬೇರೆ ಇದ್ರ ಹತ್ರ ಎಲ್ಲ ಅಷ್ಟು ಗಲೀಜು ಮಾಡಿಬಿಡ್ತಾರೆ ಬಂದಾಗೆಲ್ಲ ಟೂರಿಸ್ಟ್ ಎಲ್ಲ. ಬಟ್ ಈ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಮೇಂಟೆನೆನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ನಾವು ನಮ್ಮ ಏನು ಇದಿದೆ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು. ಸಿಕ್ಕಿದ ಹತ್ರ ಎಲ್ಲ ಗಲೀಜು ಮಾಡಬಾರ್ದು. ಟೂರಿಸ್ಟ್ ಪ್ಲೇಸ್ಗಳನ್ನ ನಾವು ಕ್ಲೀನಾಗಿ ಇಟ್ಟಷ್ಟು ನಮಗೇ ಒಂಥರ ಖುಷಿಯಾಗುತ್ತೆ ನೋಡೋಕ್ಕೂ ನಮಗೂ, ಮತ್ತು ಬಂದೂತವ್ರಿಗೂ ಅಷ್ಟೇ ಖುಷಿಯಾಗುತ್ತೆ. ನೆಕ್ಸ್ಟ್ ಇದಾದಮೇಲೆ ನಮ್ಗೆ ಅಲ್ಲಿರೋರೇ ಹೇಳಿದ್ರು, ಅಲ್ಲಿ ವಾಟರ್ ಡ್ಯಾನ್ಸ್ ಇದೆ ಅಂತ ಅಂದ್ಬಿಟ್ಟು ಅವ್ರದ್ದು, ಮತ್ತು ಒಂದು ಸ್ಪೀಚು ಮತ್ತು ವಾಟರ್ ಡ್ಯಾನ್ಸ್ ಎಲ್ಲ ಇದೆ, ನೋಡ್ಕೊಂಡು ಹೋಗಿ ಅಂತ ಅಂದರು. ನಾವು ಸ್ಟಾರ್ಟ್ ಆಗಿಬಿಡುತ್ತೇನೋ ಅಂತ ಕೇಳಿದ್ರೆ ಅಲ್ಲಿ ಸ್ಟಾರ್ಟ್ ಆಗಿದೆ ಹೋಗಿ ಅಂತ ಅಂದರು ಅಂದ್ಬಿಟ್ಟು ಎಲ್ಲರೂ ಓಡ್ಕೊಂಡು ಹೋಗ್ತಾ ಇದ್ವಿ ನೋಡೋಣ ಅಂತ ಅಂದ್ಬಿಟ್ಟು. ಗೊತ್ತಿರಲಿಲ್ಲ. ದೈವಿ ಸಂಪತ್ತಿಲ್ಲದೆ ಇರೋದು, ಅಹಂಕಾರ ಇಲ್ಲದೆ ಇರೋದು, ಇನ್ನೊಬ್ಬರ ಮೇಲೆ ಕೋಪ ಮಾಡಿಕೊಳ್ಳದೆ ಇರೋದು, ಇದೇ ದೈವಿ ಸಂಪತ್ತು. ಈ ದೈವಿ ಸಂಪತ್ತು ಎಷ್ಟೆಷ್ಟು ನೀವು ಸಂಪಾದನೆ ಮಾಡ್ತೀರೋ ಅಷ್ಟಷ್ಟು ನೀವು ಆಧ್ಯಾತ್ಮಿಕವಾಗಿ ಮುಂದಕ್ಕೆ ಹೋಗ್ತೀರಿ. ಎಷ್ಟೆಷ್ಟು ತದ್ವಿರುದ್ಧವಾದ ಆಸುರಿ ಸಂಪತ್ತು ನಿಮ್ಮಲ್ಲಿ ಜಾಸ್ತಿ ಆಗುತ್ತೋ ಅಷ್ಟಷ್ಟು ಕೆಳಗೆ ಹೋಗ್ತೀರಿ. ನಿಬಂಧಾಯ ಆಸುರೀವತ. ಈ ದೈವಿ ಸಂಪತ್ತನ್ನು ಬೆಳೆಸ್ಕೊಳ್ಳುವುದೇ ನಮ್ಮ ವೇದಾಂತದ ಉದ್ದೇಶ, ವೇದಾಂತದ ಲಕ್ಷ್ಯ. ನಾವು ವೇದಾಂತವನ್ನು ಬೋಧಿಸುವುದು
ಈ ದೈವಿ ಸಂಪತ್ತು ನಿಮ್ಮಲ್ಲಿ ಬೆಳೆಯಲಿ. ಆದಷ್ಟು ನಿಮ್ಮ ಮನಸ್ಸು ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿ ಎಲ್ಲನೂ ನೋಡಿದ್ವಿ. ಆಮೇಲೆ ಟೈಮ್ ಆಗೋಯ್ತು ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ. ಬಟ್ ಕಲರ್ಫುಲ್ ವಾಟರ್ ಡ್ಯಾನ್ಸು ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ. ಅಷ್ಟು ದಿನದ ಟ್ರಿಪ್ಪಲ್ಲಿ ಒಂದು ರಿಫ್ರೆಶ್ಮೆಂಟ್ ಥರ ಫೀಲ್ ಆಯಿತು. ಚೆನ್ನಾಗಿತ್ತು, ಸಿಂಪಲಾಗಿದ್ರೂ ಇದಕ್ಕೆ ತುಂಬ ಚೆನ್ನಾಗಿ ಇದಾಯಿತು. ಚೆನ್ನಾಗಿತ್ತು ಅಂತ ತುಂಬ ಇಷ್ಟ ಆಯಿತು. ಪ್ಲೇಸ್ ಕೂಡ ಅಷ್ಟೇ ಚೆನ್ನಾಗಿದೆ. ನಮ್ಗೆ ಗೊತ್ತೇ ಇರಲಿಲ್ಲ. ನಾವು ಹಂಗೆ ಸರ್ಚ್ ಮಾಡ್ತಾ ಸಚ್ಚಿ ಅಣ್ಣ ಹೇಳಿದ್ರು ಹಿಂಗೆ ಹೋಗೋಣ ಬನ್ನಿ, ಅಲ್ಲಿ ವ್ಯೂ ಪಾಯಿಂಟ್ ಇದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಂದಿದ್ದು. ನಾವು ಹೋಗಿ ಅನ್ಕೊಂತಿದ್ವಿ. ಬಟ್ ಬಂದ ಮೇಲೆ ವರ್ತ್ ಅನ್ನಿಸ್ತು. ಸ್ಟಾರ್ಟಿಂಗ್ ಕ್ಲಿಪ್ಪಲ್ಲಿ ತೋರಿಸಿದ್ನಲ್ಲ ನಿಮಗೆ, ಆ ವ್ಯೂ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂತು, ನನಗೆ ಕ್ಲಿಪ್ ಚೆನ್ನಾಗಿ ಸಿಕ್ತು. ಮತ್ತು ಇಲ್ಲಿ ಒಳಗಡೆ ಕೆಫೆ ಥರ ಎಲ್ಲ ಇದೆ. ಸ್ನ್ಯಾಕ್ಸಿಗೆ ಈವ್ನಿಂಗ್ ಟೈಮ್ ಎಲ್ಲದಕ್ಕೂ ಚೆನ್ನಾಗಿದೆ. ಬಟ್ ಅಷ್ಟೊಂದು ಫುಡ್ಡೆಲ್ಲ ಏನು ಅಷ್ಟು ಚೆನ್ನಾಗಿಲ್ಲ. ಓಕೆ ಅಷ್ಟೇ. ಬಟ್ ಇನ್ನೂ ಇಂಪ್ರೂವ್ ಮಾಡ್ಕೋಬೋದು. ಡೇ 6 ಆಫ್ ದಿ ಟ್ರಿಪ್. ನಿನ್ನೆ ಶಾರದಾಂಬೆಗೆ ಬಂದಿದ್ವಿ ಕೊರಗಜ್ಜಲನ ಮುಗಿಸ್ಕೊಂಡು. ನಿನ್ನೆನೇ ದರ್ಶನ ಎಲ್ಲ ಆಯಿತು, ಚೆನ್ನಾಗಾಯಿತು ದರ್ಶನ ಎಲ್ಲ. ನಾವು ಹೋಗಿದ್ದ ಕಡೆ ಎಲ್ಲ ರಶ್ ಏನು ಇರಲಿಲ್ಲ ಅಷ್ಟೊಂದು. ಒಂದು 5 ನಿಮಿಷ ನಿಂತ್ಕೊಂಡು ನೋಡ್ತೀವಿ ದೇವ್ರನ್ನ, ಅಷ್ಟು ಕಣ್ಣು ತೃಪ್ತಿಯಾಗಿ ನೋಡಿದ್ದೀವಿ. ಯಾವ ಸಲ ಬಂದಾಗಲೂ ಫುಲ್ಲು ರಶ್ ಇರ್ತಿತ್ತು, ನೋಡೋಕ್ಕೆ ಆಗ್ತಿರಲಿಲ್ಲ. ಈ ಸರಿ ಎಲ್ಲ ದೇವಸ್ಥಾನನೂ ಕ್ಲೀನಾಗಿ ನೋಡಿದ್ವಿ. ನಿನ್ನೆ ದರ್ಶನ ಎಲ್ಲ ಆಯಿತು. ಬಟ್ ಅಕ್ಷರ ಅಭ್ಯಾಸಕ್ಕೆ ಬೆಳಗ್ಗೆಯಿಂದ 1 ಗಂಟೆ ಮಧ್ಯಾಹ್ನ ಅಷ್ಟೇ ಲಾಸ್ಟು. ಅದಾದಮೇಲೆ ಯಾರೂ ಮಾಡಿಸಲ್ಲ. ನಮ್ಮದು ಬರೋದೇ ಲೇಟ್ ಆಗೋಯಿತು ಸ್ವಲ್ಪ, ಅಲ್ಲಿಂದೆಲ್ಲ ಮುಗಿಸ್ಕೊಂಡು. ಹಾಗಾಗಿ ನಿನ್ನೆ ಮಾಡ್ಸೋಕ್ಕಾಗಲಿಲ್ಲ. ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಅಂತಲೇ ಇವತ್ತು ಉಳ್ಕೊಂಡಿತ್ತು. ಇವತ್ತು ಮಾಡ್ಸೋಕ್ಕೆ ಹೋಗಿದ್ದಾರೆ 3 ಜನನೂ. ಪಾಪು ಕರ್ಕೊಂಡು ನಾನು ರೂಮಲ್ಲೇ ಇದ್ದೀನಿ. ನಂಗೆ ಫುಲ್ಲು ಥ್ರೋಟ್ ಪೇಯ್ನು ಮತ್ತು ತಲೆನೋವು ಸ್ಟಾರ್ಟ್ ಆಗೈತೆ. AC ಆಗ್ತಾನೆ ಇಲ್ಲ, ಎಂಜಲು ನುಂಗಕ್ಕೂ ಆಗ್ತಾಯಿಲ್ಲ, ಅಷ್ಟು ನೋವ್ತೈತೆ ನನಗೆ. ಮಾಡಿಸ್ಕೊಂಡು ಬರ್ತಾರೆ ಈಗ ಅವರೆಲ್ಲ. ಮಾಡಿಸ್ಕೊಂಡು ಬಂದ ತಕ್ಷಣ ಹೊರಡ್ತಿರೋದೆ. ಬಾಗೆಲ್ಲ ರೆಡಿಯಾಗಿದೆ, ಬಂದ ತಕ್ಷಣ ಹೊರಡಬೇಕು ಊರಿಗೆ. ಆಗಲೇ 1 ವಾರ ಆಗೋಯಿತು ಬಂದು. ಲೆಟ್ಸ್ ಸಿ ನೆಕ್ಸ್ಟ್ ಏನೇನಾಗುತ್ತೆ ಅಂತ. ಇವತ್ತಿಗೆ ಟ್ರಿಪ್ಪು ಎಂಡ್ ಆಗುತ್ತೆ. ಇವತ್ತು ಅಂತ ಅಂದ್ಕೊಂಡೇ ಎಕ್ಸ್ಟ್ರಾ 2 to 3 ಡೇಸ್ ಅಂದ್ಕೊಂಡು ಬಂದು ಟ್ರಿಪ್ಪು 6 ಡೇಸ್ ಆಯಿತು. ಇವತ್ತಂತೂ ಟೆನ್ನಿಗೆ ಕಾಸ್ಟ್ ಹೋಗಲೇಬೇಕು. ನಾವಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ಹೊರಟು ಬಂದು ಮನೆಗೆ ತಲುಪಿದ್ವಿ. ಮನೆಗೆ ಬಂದು ಊಟನೂ ಮುಗಿಸಿದ್ವಿ. ಥ್ಯಾಂಕ್ ಯು ಸೋ ಮಚ್.